ನಮಸ್ತೆ, ಎಲ್ಲರಿಗೂ 1ನೇ ತರಗತಿಯ ಗಣಿತ ಪಾಠಕ್ಕೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಇದ್ದೀರಿ? ಎಸ್. ಹಾಗಾದ್ರೆ ನಾವು ಗಣಿತದಲ್ಲಿ 5ನೇ ಪಾಠಕ್ಕೆ ತಲುಪಿದ್ದೇವೆ. ಹಿಂದಿನ ತರಗತಿಯಲ್ಲಿ 5ನೇ ಪಾಠ ನಾವು ಪ್ರಾರಂಭಿಸಿದ್ದಲ್ಲ. ಇವತ್ತು ಅದನ್ನು ಮುಂದುವರಿಸುವ. 5ನೇ ಪಾಠದಲ್ಲಿ ನಾನೊಂದು ಕತೆ ಹೇಳಿದ್ದೆ. ಯಾವುದು? ಪಿಂಕಿ ಕೋಳಿಯ ಕತೆ. ಶಬಾನನ ಮನೆಯಲ್ಲಿ ಪಿಂಕಿ ಕೋಳಿ ಇತ್ತು. ಆ ಕೋಳಿಗೆ ತುಂಬ ಮರಿಗಳಿದ್ದವು. ಮರಿಗಳನ್ನು ಸೇರಿಸಿಕೊಂಡು ಅದು ಆಹಾರ ಹುಡುಕ್ಲಿಕ್ಕೆ ಮರದಡಿಗೆ ಹೋಯಿತು. ಮರದಡಿಯಲ್ಲಿ ಹಕ್ಕಿಗಳನ್ನು ಕಂಡು ಹೆದರಿತು. ಆಗ ಮಕ್ಕಳೆಲ್ಲ ಓಡೋಡಿ ಬಂದರು. ಬೊಬ್ಬೆ ಹಾಕುವಾಗ ಹಕ್ಕಿಗಳು ಹಾರಿ ಹೋದವು ಅಲ್ವಾ? ಅಲ್ಲಿಂದ ಮರಿಗಳನ್ನು ಕರೆದುಕೊಂಡು ಯಾರು? ಪಿಂಕಿ ಕೋಳಿ ಕೆರೆಯ ಬದಿಗೆ ಹೋಯಿತು. ಕೆರೆಯಲ್ಲಿ ಏನು ಕಂಡಿತು? ಏನು? ಮೀನು ಕಂಡಿದೆ ಅಲ್ವಾ? ಸರಿ, ಮೀನನ್ನು ಕಂಡು ಖುಷಿ ಆಯಿತು. ಯಾಕೆ? ಸಣ್ಣ ಮರಿಗಳನ್ನು ತಿನ್ನಬಹುದು, ಮೀನಿನ ಸಣ್ಣ ಮರಿಗಳನ್ನು ತಿಂದು ಹೊಟ್ಟೆ ತುಂಬಿಸಬಹುದು ಅಂತ. ಆದರೆ ಮರಿಗಳು ಕೋಳಿಗೆ ಸಿಗ್ಲಿಲ್ಲ. ಕೋಳಿ ನೀರು ಕುಡಿದು ತನ್ನ ಮರಿಗಳ ಜೊತೆಯಲ್ಲಿ ಗೂಡಿಗೆ ಮರಳಿತು ಅಲ್ವಾ? ಈ ಕಥೆಯನ್ನು ಹೇಳಿದ್ದೇವೆ. ಆ ಕಥೆಗೆ ಸಂಬಂಧಿಸಿ ನಮ್ಮ ಪಾಠ ಪುಸ್ತಕದಲ್ಲಿ ಕೆಲವು ಪ್ರಶ್ನೆಗಳಿತ್ತು. ಅದನ್ನು ನಿಮಗೆ ನಾನು ಉಲ್ಲಾಸ ಗಣಿತ ಚಟುವಟಿಕೆಯಾಗಿ ನೀಡಿದ್ದೆ. ಮಾಡಿದ್ದೀರಲ್ಲ? ನೋಡುವ, ನಿಮಗೆ ಸಿಕ್ಕಿದ ಉತ್ತರ ಸರಿಯಾಗಿದ ಅಂತ ನೋಡು, ಆಯ್ತಾ? 1ನೇ ಪ್ರಶ್ನೆ ಇದ್ದದ್ದೇನು ಅದರಲ್ಲಿ? ನಮ್ಮ ಪಾಠ ಪುಸ್ತಕ ಬಿಡಿಸಿ. ಪಾಠ ಪುಸ್ತಕದ 72ನೇ ಪುಟದಲ್ಲಿದ್ದ ಪ್ರಶ್ನೆಗಳು ನೋಡಿ. ಆಟದ ಮೈದಾನದಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಎಷ್ಟು? 5. ಸರಿ, ಗುಡ್. 5 ಮಕ್ಕಳಿದ್ದಾರೆ. ಆಟ ಆಡ್ತಾ 5 ಮಕ್ಕಳಿದ್ದಾರೆ. ಮತ್ತಿನ 2ನೇ ಪ್ರಶ್ನೆ ಇದ್ದದ್ದೇನು? ಆಕಾಶದಲ್ಲಿ ಎಷ್ಟು ಹಕ್ಕಿಗಳಿವೆ? ಆಕಾಶದಲ್ಲಿ ಹಾರ್ತಾ ಕೆಲವು ಹಕ್ಕಿಗಳಿವೆ. ಅದೆಷ್ಟಿವೆ? ಎಣಿಸಿ ನೋಡಿದ್ದೀರಾ? ಯಾರು ಹೇಳ್ತೀರಿ? ಎಸ್, ಗುಡ್. ಎಷ್ಟು? 7 ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇವೆ. 3ನೇ ಪ್ರಶ್ನೆ, ಮಾವಿನ ಮರದಲ್ಲಿ ಎಷ್ಟು ಹಕ್ಕಿಗಳಿವೆ? ಮಾವಿನ ಮರದಲ್ಲಿ ಹಕ್ಕಿಗಳು ಕುಳಿತಿತ್ತು. ಎಷ್ಟದು? 2. ಗುಡ್. 2 ಹಕ್ಕಿಗಳು ಮಾವಿನ ಮರದಲ್ಲಿ ಕುಳಿತಿದೆ. ಕೊಳ ಅಂದ್ರೆ ಕೆರೆ ಅಲ್ಲ? ಸರಿ, ಆ ಕೊಳದಲ್ಲಿ ಎಷ್ಟು ಮೀನುಗಳಿವೆ? ತುಂಬ ಮೀನುಗಳಿರ್ಬೋದಲ್ಲ. ಕೆಲವು ಮೀನುಗಳು ನೀರಿನ ಮೇಲೆ ಬಂದು ನಮಗೆ ಕಾಣ್ತಾ ಇವೆ. ಎಷ್ಟು ಮೀನುಗಳಿವೆ? 6 ಮೀನುಗಳಿವೆ. ಕೊನೆಯ 5ನೇ ಪ್ರಶ್ನೆ, ಎಷ್ಟು ಮನೆಗಳಿವೆ? ಆ ಊರಿನಲ್ಲಿ ತುಂಬ ಮನೆಗಳು ಕಾಣ್ತವೆ. ಎಷ್ಟು ಮನೆಗಳು ನಮಗೆ ಕಾಣ್ತದೆ ಚಿತ್ರದಲ್ಲಿ? ಎಷ್ಟು? 7 ಮನೆಗಳಿವೆ. ಗುಡ್. ಹಾಗಾದ್ರೆ
ನೀವೆಲ್ಲರೂ ಆ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ. ಎಲ್ಲರಿಗೂ ಸರಿಯಾದ ಉತ್ತರ ಸಿಕ್ಕಿದೆಲ್ಲ. ವೆರಿ ಗುಡ್ ಆಯ್ತಾ, ವೆರಿ ಗುಡ್. ಸರಿ, ಮತ್ತೊಂದು ಚಟುವಟಿಕೆ ಇತ್ತೇನು? ಮತ್ತೊಂದು ಚಟುವಟಿಕೆ ನಾನು ಹೇಳಿದ್ದೆ, ಒಂದು ವರ್ಕ್ಶೀಟ್ ಕೊಟ್ಟದ್ದು. ಚಿತ್ರ ಕೊಟ್ಟು ಅದಕ್ಕೆ ಬಣ್ಣ ಹಚ್ಚಿರಿ, ಎಣಿಸಿ ಬರೆಯಿರಿ. ಚಿತ್ರಕ್ಕೆ ಬಣ್ಣ ಹಚ್ಚುವುದು, ಎಣಿಸಿ ಬರೆಯುವುದು. ಬರ್ದಿದ್ದೇವಾ? ಬರ್ದಿದ್ದೀರಿ. ಅದು ಬಹಳ ಸುಲಭ ಅಲ್ಲ? ಚಿತ್ರಕ್ಕೆ ಬಣ್ಣ ಚಂದ ಮಾಡಿ ಬಣ್ಣ ಹಚ್ಚುವುದು, ಮತ್ತೆ ಅದನ್ನು ಒಂದೊಂದೇ ಎಣಿಸಿ ಬರೆಯುವುದು. ನಮಗೆಲ್ಲರಿಗೂ 9ರವರೆಗೆ ಎಣಿಸ್ಲಿಕ್ಕೂ ಗೊತ್ತಿದೆ. ನಾವು ಹಿಂದಿನ ತರಗತಿಯಲ್ಲಿ 1 ಸೇರಿಸಿದ್ದೇವೆ, 10 ಕೂಡ ನಮಗೆ ಗೊತ್ತಾಗಿದೆ. 10ರವರೆಗೆ ಎಣಿಸ್ಲಿಕ್ಕೂ ಗೊತ್ತಾಗಿದೆ, ಬರೀಲಿಕ್ಕೂ ಗೊತ್ತಾಗಿದೆ. ಸರಿ, ಹಾಗಾದ್ರೆ ಅಷ್ಟು ಕೆಲಸವನ್ನು ಮಾಡಿದ್ದೀರಿ ನೀವು. ನಾವು ನಮ್ಮ ಪಾಠವನ್ನು ಮುಂದುವರಿಸುವ ಆಯ್ತಾ? ಮುಂದುವರಿಸುವ. ಕತೆ ಪಿಂಕಿ ಕೋಳಿ ಮನೆಗೆ ಮರಳಿತು. ಯಾರನ್ನು ಕರ್ಕೊಂಡು? ತನ್ನ ಮರಿಗಳನ್ನು ಕರೆದುಕೊಂಡು. ಕೆಲವು ದಿನಗಳು ಕಳೆದವು. ಹೀಗೆ ದಿನಗಳು ಕಳೆಯಿತು. ಪಿಂಕಿ ಕೋಳಿಯ ಮರಿಗಳು ದೊಡ್ಡದಾದವು. ಪಿಂಕಿ ಕೋಳಿಯ ಮರಿಗಳು ದೊಡ್ಡದಾದವು. ಅವುಗಳು ತಾಯಿಯನ್ನು ಬಿಟ್ಟು ಅದರಷ್ಟಕ್ಕೆ ಆಹಾರ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದವು. ಅಷ್ಟಾಗುವಾಗ ಪಿಂಕಿ ಕೋಳಿ, ಶಬಾನನ ಮನೆಯಲ್ಲಿರುವ ಪಿಂಕಿ ಕೋಳಿ ಇನ್ನೊಮ್ಮೆ ಮೊಟ್ಟೆಯನ್ನಿರಿಸಲಿಕ್ಕೆ ಪ್ರಾರಂಭಿಸಿತು. ಮತ್ತೊಮ್ಮೆ ಮೊಟ್ಟೆ ಇರಿಸಲು ಪ್ರಾರಂಭಿಸಿತು. ಪ್ರತಿದಿನ ಒಂದೊಂದೇ ಮೊಟ್ಟೆಯನ್ನಿಟ್ಟಿತು. ನೋಡಿ ನೀವು, ನಮ್ಮ ಪಾಠ ಪುಸ್ತಕದಲ್ಲಿ ಆ ಪಿಂಕಿ ಕೋಳಿ ಮೊಟ್ಟೆ ಇಟ್ಟದ್ದು ನಮಗೆ ಕಾಣ್ತದೆ. ಪಾಠ ಪುಸ್ತಕದಲ್ಲಿ ಆ ಚಿತ್ರ ಇದೆ. ನಾನು ಹೇಳಿದ 72ನೇ ಪುಟವನ್ನೇ ತೆಗೀರಿ. ಈಗ ಪ್ರಶ್ನೆಗಳಿತ್ತಲ್ಲ, ಅದರ ಕೆಳಗೆ ನೋಡಿ, ಪಿಂಕಿ ಕೋಳಿ ತುಂಬ ಮೊಟ್ಟೆಗಳನ್ನಿಟ್ಟಿದೆ. ಕಾಣ್ತದ? ಒಮ್ಮೆ ಎಣಿಸುವ ಆಯ್ತಾ? ಎಣಿಸಿ ನೋಡ, ಎಷ್ಟು ಮೊಟ್ಟೆಗಳಿವೆ? 1 2 3 4 5 6 7 8 9 10. ಹಾಗಾದ್ರೆ ಪಿಂಕಿ ಕೋಳಿ ಎಷ್ಟು ಮೊಟ್ಟೆ ಇಟ್ಟಿದೆ? 10 ಮೊಟ್ಟೆಗಳನ್ನಿಟ್ಟಿದೆ. ಈ ಕೋಳಿಯ ಮರಿಗಳಾಗುವುದು ಹೇಗೆ? ದನ ಏನು ಮಾಡ್ತದೆ? ಮೊಟ್ಟೆ ಇಡ್ತದ? ಅಲ್ಲ, ಕರು ಹಾಕ್ತದೆ. ಅದೇ ರೀತಿ ಹಾಗಾದ್ರೆ ಕೋಳಿ ಹೇಗಪ್ಪ? ಕೋಳಿಯ ಮರಿ ಆಗುದು ಯಾರಿಗಾದ್ರೂ ಗೊತ್ತಿದೆಯಾ? ಕೋಳಿ ಏನು ಮಾಡ್ತದೆ? ಮೊಟ್ಟೆ ಇಡ್ತದೆ. ಮೊಟ್ಟೆ ಇಟ್ಟು ಮೊಟ್ಟೆಗೆ ಕಾವು ಕೊಡುವುದು ಅಂತ ಉಂಟು. ಏನು? ಎಲ್ಲ ಮೊಟ್ಟೆಗಳ ಮೇಲೆ ಕೋಳಿ ಕುಳಿತುಕೊಳ್ಳುವುದು, ಕುಳಿತು ಮೊಟ್ಟೆಯನ್ನು ಬಿಸಿ ಮಾಡುವುದಕ್ಕೆ ಕಾವು ಕೊಡುವುದು ಅಂತ ಹೇಳ್ತೇವೆ. ಹೀಗೆ ಬಿಸಿ ಮಾಡಿದಾಗ ಅದರಲ್ಲಿ ಮರಿಗಳು ಹುಟ್ಟಿಕೊಳ್ತದೆ. ಸೊ ಕೆಲವು ದಿನಗಳು ಕಳೆಯುವಾಗ ಮೊಟ್ಟೆ ಬಿರಿಯುತ್ತದೆ. ಹಾಗೆ ಪಿಂಕಿ ಕೋಳಿ ತಾನಿಟ್ಟ ಮೊಟ್ಟೆಯ ಮೇಲೆ ಕುಳಿತಿತು, ಮೊಟ್ಟೆಗೆ ಕಾವು ಕೊಟ್ಟಿತು. ದಿನಗಳು ಕಳೆಯಿತು. ಮೊಟ್ಟೆಗೆ ಕಾವು ಕೊಟ್ಟು ಮೊಟ್ಟೆ ಬಿರಿಬೇಕಾದ್ರೆ ಎಷ್ಟು ದಿನ ಬೇಕಾಗ್ತದೆ? ಗೊತ್ತಿದೆಯಾ? ಇಲ್ಲಲ್ಲ, ನಿಮಗೆ ಗೊತ್ತಿಲ್ಲ, ನಿಮ್ಮ ಅಮ್ಮನಿಗೆ ಗೊತ್ತಿರ್ಬೋದು ಆಯ್ತಾ, ಅಪ್ಪನಿಗೂ ಗೊತ್ತಿರ್ಬೋದು. ನೋಡಿ, ನೀವು ಅಪ್ಪನಲ್ಲಿಯೋ ಅಮ್ಮನಲ್ಲಿಯೋ ಕೇಳಿ ನೋಡಿ. ಕೇಳಿಯೂ ಗೊತ್ತಾಗದಿದ್ರೆ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೇನೆ ಆಯ್ತಾ? ಮುಂದಿನ ತರಗತಿಯಲ್ಲಿ ಹೇಳ್ತೇನೆ, ನೋಡುವ. ನೀವು ಒಂದು ಪ್ರಯತ್ನ ಮಾಡಿ ಆಯ್ತಾ? ಕೋಳಿಯ ಮೊಟ್ಟೆ ಬಿರಿಬೇಕಾದ್ರೆ ಎಷ್ಟು ದಿನ ಬೇಕಾಗ್ತದೆ ಅಂತ ಆಯ್ತಾ? ಹಾಗೆ ಪಿಂಕಿ ಕೋಳಿ ಅದರ ಮೊಟ್ಟೆಗೆ ಕಾವು ಕೊಟ್ಟಿತು. ದಿನಗಳು ಕಳೆಯುವಾಗ ಮೊಟ್ಟೆ ಬಿರಿಯಿತು. ನೋಡಿ, ನೀವು ಮುಂದಿನ ಪುಟ ನೋಡಿ, 73ನೇ ಪುಟ ನೋಡಿದ್ರೆ ಪಿಂಕಿ ಕೋಳಿಯ ಮೊಟ್ಟೆಗಳು ಬಿರಿದು ಮರಿಗಳು ಹೊರಬರುವುದು ಕಾಣ್ತದೆ. ನಿಮಗೆ ಕಾಣ್ತದಲ್ಲ? ನೋಡಿ, ಒಂದೊಂದೇ ಮರಿಗಳು ಹೊರಗೆ ಬಂತು.
ಎಷ್ಟು ಮರಿಗಳು ಹೊರಗೆ ಬಂತು ನೋಡಿ, ಒಮ್ಮೆ ಎಣಿಸಿ ನೋಡಿ ನೋಡ. 1 2 3 4 5 6 7 8 9 10. ಪಿಂಕಿ ಕೋಳಿ 10 ಮೊಟ್ಟೆಯನ್ನಿಟ್ಟಿತ್ತು. 10 ಮೊಟ್ಟೆಗಳು ಬಿರಿಯಿತು. ಎಷ್ಟು ಮರಿಗಳು ಹೊರಗೆ ಬಂತು? 10 ಮರಿಗಳು ಹೊರಗೆ ಬಂತು. ನೋಡಿ, ಮರಿಗಳನ್ನು ಬಹಳ ಪ್ರೀತಿಯಿಂದ ಪಿಂಕಿ ಕೋಳಿ ತನ್ನ ರೆಕ್ಕೆಯ ಅಡಿಯಲ್ಲಿ ಬೆಚ್ಚನೆ ಇರಿಸಿ ಬೆಳೆಸ್ತಾ ಇತ್ತು. ಮರಿಗಳ ರೆಕ್ಕೆ ಗಟ್ಟಿಯಾಯಿತು. ಮರಿಗಳು ಅಮ್ಮನ ಜೊತೆಯಲ್ಲಿ ಅಂದರೆ ಪಿಂಕಿ ಕೋಳಿಯ ಜೊತೆಯಲ್ಲಿ ನಡೆದಾಡಲು ಪ್ರಾರಂಭಿಸಿದವು. ಹಾಗೆ ಪಿಂಕಿ ಕೋಳಿ ತನ್ನ ಮರಿಗಳನ್ನು ಕರೆದುಕೊಂಡು ಪ್ರತಿದಿನ ಬಯಲಿಗೆ ಆಹಾರ ಹುಡುಕಲು ಹೋಗ್ತಾ ಇತ್ತು. ಹೀಗೆ ಪಿಂಕಿ ಕೋಳಿಯ ಮರಿಗಳು ಮತ್ತು ಪಿಂಕಿ ಕೋಳಿ ಸಂತೋಷದಿಂದ ದಿನ ಕಳೆಯುತ್ತಾ ಇದ್ದವು. ಯಾರ ಕೋಳಿ? ಪಿಂಕಿ ಕೋಳಿ. ಯಾರ್ದು? ಶಬಾನನದ್ದಲ್ವ? ಶಬಾನನ ಪಿಂಕಿ ಕೋಳಿ. ಶಬಾನನಿಗೊಬ್ಬಳು ಗೆಳತಿದ್ದಾಳೆ ಆಯ್ತಾ. ಶಬಾನನಿಗೆ ಒಬ್ಬಳು ಗೆಳತಿದ್ದಾಳೆ. ಅವಳನ್ನು ನಿಮ್ಗೆ ನೋಡ್ಬೇಕಾ? ಶಬಾನನ ಗೆಳತಿಯ ಹೆಸರೇನು ಗೊತ್ತಾ? ಲಲಿತಾ ಅಂತ ಅವಳ ಹೆಸರು. ಒಂದು ದಿನ ಶಬಾನನ ಗೆಳತಿ ಲಲಿತಾ ಶಬಾನನ ಮನೆಗೆ ಬಂದು ಶಬಾನನನ್ನು ನೋಡಿ ಖುಷಿಯಿಂದ 2 ಕೈಗಳನ್ನೆತ್ತಿ ಹಾಯ್ ಅಂತ ಹೇಳಿದ್ಲು. ನೋಡ್ಬೇಕಾ ನಿಮಗೆ? ನೋಡಿ, ಮುಂದಿನ ಪುಟ ತೆಗೀರಿ. ಮುಂದಿನ ಪುಟವನ್ನು ತೆಗೆದ್ರೆ ಶಬಾನನ ಗೆಳತಿ ಲಲಿತನನ್ನು ನಿಮಗೆ ನೋಡಬಹುದು. ಖಂಡಿತಲ್ಲ? ನೋಡಿ, ಲಲಿತಾ 2 ಕೈಗಳನ್ನೆತ್ತಿದ್ದಾಳೆ. ಎತ್ತಿ ಶಬಾನನಿಗೆ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಶಬಾನನಿಗೆ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಅವಳ ಒಂದು ಕೈಯಲ್ಲಿ ಎಷ್ಟು ಬೆರಳಿದೆ ನೋಡಿ. 1 2 3 4 5 6 7 8 9 10. ಶಬಾನನ 2 ಕೈಯಲ್ಲಿ ಸೇರಿದ್ರೆ 10 ಬೆರಳುಗಳಿವೆ. 10 ಬೆರಳುಗಳಿವೆ. ಅದನ್ನು ತೋರಿಸಿದ ಹಾಗಾಗಿದೆ ಅವಳು ಹಾಯ್ ಮಾಡಿದ್ದು. ಶಬಾನ 10 ಬೆರಳುಗಳನ್ನು ತೋರಿಸಿದ ಹಾಗಾಗಿದೆ ಅಲ್ಲ ಫೋಟೋ. ಅವಳ ಫೋಟೋ ಕಾಣ್ತದಲ್ಲ ನಿಮಗೆ? ಸರಿ. ಆಗ ಶಬಾನ ಲಲಿತನನ್ನು ಕಂಡು ಶಬಾನಳಿಗೂ ಖುಷಿಯಾಯಿತು. ಶಬಾನ ಲಲಿತಳನ್ನು ಮನೆಯ ಒಳಗೆ ಕರೆದು ಮಾತನಾಡಿದ್ಲು. ಹೀಗೆ ಮಾತನಾಡುತ್ತಾ ಶಬಾನ ಮತ್ತು ಲಲಿತಾ ಶಬಾನನ ಓದುವ ಕೋಣೆಗೆ ಹೋದ್ರು. ಅವಳ ಓದುವ ಕೋಣೆಗೆ ಹೋದ್ರು. ನಿಮಗೂ ಓದುವ ಕೋಣೆ ಉಂಟಲ್ಲ? ನಿಮ್ಮ ಓದುವ ಕೋಣೆಯಲ್ಲಿ ಏನಿದೆ? ಪುಸ್ತಕಗಳಿವೆ. ಮತ್ತೆ ನಮ್ಮ ಗಣಿತ ಚೀಲ ಇರ್ಬೋದಲ್ಲ? ತುಂಬ ಗಣಿತ ಚೀಲದಲ್ಲಿ ಬೇಕಾದ ವಸ್ತುಗಳನ್ನು ಸಂಗ್ರಹಿಸಿಟ್ಟದ್ದಿರ್ಬೋದು. ಚಿತ್ರಗಳನ್ನು ಅಂಟಿಸಿದ್ದೀರಾ? ಗೋಡೆಯಲ್ಲಿ ಚಿತ್ರಗಳನ್ನು ಮಾಡಿ ಅಂಟಿಸಿದ್ದೀರಿ, ಹೌದಲ್ಲ? ಸರಿ. ಅದೇ ರೀತಿ ಶಬಾನನ ಮನೆಯಲ್ಲಿಯೂ ಅವಳ ಓದುವ ಕೋಣೆಯಲ್ಲಿ ಕೆಲವು ಚಿತ್ರಗಳನ್ನು ಅಂಟಿಸಿತ್ತು. ನೋಡಿ, ಅಲ್ಲಿ ಅಂಟಿಸಿದ ಚಿತ್ರಗಳು ನಿಮಗೀಗ ನೋಡಬಹುದು. ಶಬಾನನ ಓದುವ ಕೋಣೆಯ ಗೋಡೆಯಲ್ಲಿ ಕೆಲವು ಚಿತ್ರಗಳನ್ನು ಅಂಟಿಸಿದೆ. ಆ ಚಿತ್ರ ನಿಮಗೆ ನೋಡಬಹುದು. ಕಾಣ್ತದ? ಒಂದು ಚೆಂಡುಗಳ ಚಿತ್ರ, ಹೌದಲ್ಲ? ಒಂದು ಗುಂಪು ಚೆಂಡುಗಳಿವೆ. ಆ ಗುಂಪಿನಲ್ಲಿ ಎಷ್ಟಿವೆ? ಒಮ್ಮೆ ನೋಡಿ ಎಷ್ಟಿವೆ ಅಂತ ಎಣಿಸಿ. ಎಷ್ಟು? ಎಣಿಸುವ. 1 2 3 4 5 6 7 8 9 10. ಎಷ್ಟು ಚೆಂಡುಗಳಿವೆ? 10 ಚೆಂಡುಗಳ ಚಿತ್ರ ಇದೆ.
ಇನ್ನೊಂದು ಚಿತ್ರ ಅಂಟಿಸಿದೆ. ಯಾವುದರದ್ದು? ನಕ್ಷತ್ರಗಳ ಚಿತ್ರ. ಅದನ್ನು ಕೂಡ ಎಣಿಸಿ ನೋಡ. ನೀವೇ ಎಣಿಸಬೇಕಾಯ್ತು. ಈಗ ನೀವೇ ಎಣಿಸಿ ಎಷ್ಟುಂಟು ಅಂತ ನೋಡಿ. ಎಣಿಸಿದ್ರಿ? ನೋಡಿ ಎಣಿಸಿ. ಹಾ, ಆಯ್ತಲ್ಲ? ಎಷ್ಟಿದೆ? ಎಷ್ಟು? 10. ಗುಡ್. ಅದರಲ್ಲಿಯೂ 10 ನಕ್ಷತ್ರಗಳಿವೆ. ಇನ್ನೊಂದು ಹೂವಿನ ಗಿಡದ ಚಿತ್ರ ಇದೆ. ಹೂವಿನ ಗಿಡದಲ್ಲಿ ತುಂಬ ಹೂಗಳಿವೆ. ತುಂಬ ಅಂದ್ರೆ ಎಷ್ಟು? ಅದು ಕೂಡ ಎಣಿಸಿ ನೋಡ. ಎಣಿಸಿದ್ರಾ? ಎಷ್ಟಿದೆ? 10 ಹೂಗಳಿವೆ. ಹಾಗಾದ್ರೆ ಎಲ್ಲ 10ರ ಗುಂಪುಗಳು. 10ರ ಗುಂಪಿನ ಚಿತ್ರಗಳಿರುವುದು. ಸರಿ, ಓದುವ ಕೋಣೆಯಲ್ಲಿ ಇದನ್ನೆಲ್ಲ ನೋಡಿ ಆದ ನಂತರ ಯಾರು? ಲಲಿತ ಹೇಳ್ತಾಳೆ, ನಾವೊಂದು ಆಟ ಆಡುವ. ಶಬಾನ, ನಾವೊಂದು ಆಟ ಆಡುವ. ನಾನು ಬಂದದ್ದೇ ಯಾಕೆ? ಆಟ ಆಡುವ ಅಂತ ಹೇಳಿ ಬಂದದ್ದು. ಆಟ ಆಡುವ ಅಂತ ಹೇಳಿದ್ಲು. ಆಗ ಶಬಾನ, ಯಾವ ಆಟ? ಹೊರಗಡೆ ಎಲ್ಲ ಬೇಡ, ಈಗ ಬಿಸಿಲು, ಈಗ ಹೊರಗಡೆ ಬೇಡ, ನಾವು ಒಳಗೆ ಕುಳಿತು ಆಡುವ ಆಟವನ್ನ ಆಡುವ ಅಂತ ಹೇಳಿದ್ರು. ಹಾಗಿದ್ರೆ ನಮಗೆ ಸುಲಭ ಯಾವುದು? ಕಡ್ಡಿ ಆಟ ಅಲ್ವಾ? ಕಡ್ಡಿ ಆಟವನ್ನು ಒಳಗೆ ಕುಳಿತು ಆಡಬಹುದು. ಹಾಗಾಗಿ ಕಡ್ಡಿ ಆಟ ಆಡುವ ಅಂತ ಹೇಳಿ ಕಡ್ಡಿ ಹುಡುಕಿದ್ರು. ಆಚೆ ಈಚೆ ಹುಡುಕುವಾಗ ಲಲಿತಾಳಿಗೆ ಸ್ವಲ್ಪ ಕಡ್ಡಿ ಸಿಕ್ಕಿತು. ಆದ್ರೆ ಶಬಾನನಿಗೆ ಕಡ್ಡಿ ಸಿಗ್ಲಿಲ್ಲ. ಆಗ ಅವಳು ಬಣ್ಣದ ಪೆನ್ನುಗಳನ್ನು ತಂದ್ಲು. ಆಗ ಒಬ್ಬರಿಗೆ ಕಡ್ಡಿ, ಇನ್ನೊಬ್ಬರಿಗೆ ಪೆನ್ನುಗಳು ಬೇಡ ಅಂತ ಹೇಳಿ ಇಬ್ಬರೂ ಬಣ್ಣದ ಪೆನ್ನುಗಳನ್ನು ತೆಗೆದುಕೊಂಡು ಆಟ ಆಡಲು ಆರಂಭಿಸಿದ್ರು. ಅವರು ಆಡಿದ ಆಟ ನೋಡಿ. ಹೀಗಿರುವ ಒಂದು ಪೆಟ್ಟಿಗೆ. ಈ ಪೆಟ್ಟಿಗೆಯಲ್ಲೇನಿದೆ? ಏನಿದೆ? ರಂಧ್ರಗಳು. ಪೆಟ್ಟಿಗೆಯಲ್ಲೇನಿದೆ? ರಂಧ್ರಗಳಿವೆ. 1 2 3 4 5 6 7 8 9 10 ರಂಧ್ರಗಳಿವೆ ಪೆಟ್ಟಿಗೆಯಲ್ಲಿ. ಈಗ ಆಟ ಆಡುವುದು ಹೇಗೆ ಅಂತೆ? ಈಗ ಒಬ್ಬರು ಶಬಾನ ಪೆಟ್ಟಿಗೆಯಲ್ಲಿರುವ ತೂತುಗಳಲ್ಲಿ ಕೆಲವು ತೂತುಗಳಲ್ಲಿ ಕೆಲವು ಬಣ್ಣದ ಪೆನ್ನುಗಳನ್ನು ಇಡ್ತಾಳೆ. ಅವಳು ಎಷ್ಟು ಬಣ್ಣದ ಪೆನ್ನುಗಳನ್ನು ಇಡ್ತಾಳೆ ಅಂತ ನೋಡಿ, ಉಳಿದದ್ದು 10 ಆಗ್ಲಿಕ್ಕೆ ಇನ್ನೆಷ್ಟು ಇಡಬೇಕು ಅಂತ ಲಲಿತ ನೋಡಿ ಪೆನ್ನುಗಳನ್ನು ಇಡಬೇಕು. ಹೀಗೆ 2 ಗುಂಪುಗಳು ಸೇರಿ 10 ಮಾಡುವ ಎಂಬ ಆಟ. ಇಬ್ಬರ ಸಂಖ್ಯೆಗಳು ಸೇರುವಾಗ 10 ಆಗಬೇಕು ಈ ಆಟ ಅದು. ಹಾಗೆ ಆಟ ಪ್ರಾರಂಭಿಸಿದ್ರು. ನೋಡಿ, ಶಬಾನನಿಗೆ 10 ಪೆನ್ನುಗಳು, 10 ಬಣ್ಣದ ಪೆನ್ನುಗಳು ಶಬಾನನಿಗೆ. 10 ಬಣ್ಣದ ಪೆನ್ನುಗಳು ಶಬಾನನಿಗೆ. ಶಬಾನನ ಪೆನ್ನುಗಳೆಲ್ಲ ಕೆಂಪು ಮುಚ್ಚಳದ್ದು, ಪಿಂಕ್ ಅಲ್ಲ, ಪಿಂಕ್ ಮುಚ್ಚಳದ್ದು ಶಬಾನನ ಪೆನ್ನುಗಳು. ಲಲಿತಾಳಿಗೂ 10 ಬಣ್ಣದ ಪೆನ್ನುಗಳು, ಅವಳ ಪೆನ್ನುಗಳೆಲ್ಲ ಬಿಳಿ ಮುಚ್ಚಳವಿರುವದ್ದು. ನೋಡುವ, ಈಗ ಆಟ ಪ್ರಾರಂಭಿಸುವುದು ಶಬಾನ. ಆಯ್ತಾ? ಆಟ ಪ್ರಾರಂಭಿಸ್ತಾಳ ಅವಳು. ನೋಡಿ, ಅವಳ ಪೆನ್ನುಗಳು ಕೆಂಪು ಮುಚ್ಚಳದ್ದಿಲ್ಲಿರ್ತದೆ, ಇಲ್ಲಿದೆ. ಸರಿ, ಶಬಾನ ತನ್ನ ಗುಂಪಿನಿಂದ 3 ಪೆನ್ನುಗಳನ್ನು ತೆಗೆದು ಆ ತೂತುಗಳಲ್ಲಿ ಇಟ್ಲು. ರಂಧ್ರ ಇಲ್ವಾ? ಅದರಲ್ಲಿ ಇಟ್ಲು. ನೋಡಿ, ಕಾಣ್ತದ? 1 2 3. ಇನ್ನೀಗ ಯಾರಾಟ? ಲಲಿತ ಅಲ್ವಾ? ಅವಳಿಡ್ತಾಳೆ. ಅವಳಿಗೆ ಎಷ್ಟು ಇಡಬೇಕಪ್ಪ, ಎಷ್ಟು ತೂತುಂಟು ಅಂತ ನೋಡಿ ಇಡಬೇಕಲ್ಲ. ನೋಡಿ, 1 ಪೆನ್ನಿಟ್ಲು, 1 2 3 4 5 6
7. ಶಬಾನ ಇಟ್ಟದ್ದು 3 ಪೆನ್ನು, ಲಲಿತ ಇಟ್ಟದ್ದು 7 ಪೆನ್ನು. ಈಗ ಒಟ್ಟಿಗೆ ಎಷ್ಟಾಯಿತು ಎಣಿಸುವಲ್ಲ. 3 ಮತ್ತು 7 ಸೇರಿದ್ರೆ ಎಷ್ಟಾಯಿತು? 1 2 3 4 5 6 7 8 9 10. ಹಾಗಾದ್ರೆ 3 ಕೂಡಿಸು 7 ಸಮ 10. 3ಕ್ಕೆ 7 ಸೇರಿದ್ರೆ 10. ಸರಿ, ಮತ್ತಿನ ಆಟ ನೋಡು. ಈಗ ಲಲಿತ ನಾನು ಪ್ರಾರಂಭದಲ್ಲಿ ಇಡ್ತೇನೆ ಅಂತ ಹೇಳಿದ್ಲು. ಅವಳು ನೋಡಿ 5 ಪೆನ್ನುಗಳನ್ನು ತೆಗೆದುಕೊಂಡ್ಳು. ಎಷ್ಟು? 5 ಪೆನ್ನುಗಳನ್ನು ತೆಗೆದುಕೊಂಡು 1 2 3 4 5. 1 2 3 4 5. ಆಗ ಇನ್ನು ಶಬಾನ ಇಡಬೇಕಲ್ಲ. ಅವಳು ಪೆನ್ನುಗಳನ್ನು ತೆಕೊಳ್ತಾಳೆ. ಪೆನ್ನುಗಳನ್ನು ತೆಕೊಂಡ್ಲು, ಇಡಲು ಪ್ರಾರಂಭಿಸಿದ್ಲು. 1 2 3 4 5. 1 2 3 4 5. ಶಬಾನ 5 ಪೆನ್ನುಗಳನ್ನಿಟ್ಲು, ಲಲಿತ 5 ಪೆನ್ನುಗಳನ್ನಿಟ್ಲು. ಈಗ ಒಟ್ಟಿಗೆ ಎಷ್ಟಾಯಿತು? 5 5 ಸೇರಿದ್ರೆ ಎಷ್ಟು ನೋಡುವಲ್ಲ. 1 2 3 4 5 6 7 8 9 10. ಹಾಗಾದ್ರೆ 5ಕ್ಕೆ 5 ಸೇರಿದ್ರೆ ಎಷ್ಟು? 10. ಸರಿ, ಈಗ ಶಬಾನ ಹೇಳ್ತಾಳೆ ನಾನು ಮೊದಲು ಆಟ ಆಡ್ತೇನೆ. ಸರಿ, ಶಬಾನ ಏನು ಮಾಡಿದ್ಲು? ಎಲ್ಲ ಪೆನ್ನುಗಳನ್ನು ತಕೊಂಡ್ಲು, 1 ಬಿಟ್ಟು. ನೋಡಿ, ಇಡ್ತಾ ಹೋದ್ಲು. ಒಂದು 2 3 4 5 6 7 8 9 9 ಪೆನ್ನುಗಳನ್ನಿಟ್ಲು. ಈಗ ಯಾರು? ಲಲಿತ. ನೋಡಿ, ಅವಳಿಗೆ ಒಂದೇ ಪೆನ್ನಿಡುವ ಸ್ಥಳ ಇರುವುದು. ಸರಿ, 1 ಪೆನ್ನನ್ನಿಟ್ಲು. ಲಲಿತ 1 ಪೆನ್ನನ್ನಿಟ್ಲು. ಈಗ ಆಟ ಮುಗಿಯಿತು ಅಲ್ಲ? 10 ಆಗಿದೆ ನೋಡುವ. 1 2 3 4 5 6 7 8 9 10. ಯಾವ 2 ಸಂಖ್ಯೆಗಳು ಸೇರಿ 10 ಆದ್ದು? 9 1 10. 9 ಕೂಡಿಸು 1 10. 9 1 10. ನೋಡುವ, ಇನ್ನು ಒಂದು ಆಟ ಆಡುವಲ್ಲ, ಇನ್ನೊಂದು ಆಟ ಆಡುವಲ್ಲ. ಸರಿ, ನೋಡಿ, ಲಲಿತ ಹೇಳ್ತಾಳೆ ನಾನು ಆಟ ಆಡ್ತೇನೆ. ನೋಡುವ, ಲಲಿತ ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ಲು. 1 2 3 4 5 6 7 8 8 ಕಡ್ಡಿಗಳನ್ನಿರಿಸಿದ್ಲು. ಆಗ ಈಗ ಶಬಾನ ಇಡಬೇಕಲ್ಲ. ಎಷ್ಟಿಡಬೇಕು? ಕೋಣೆಗಳು ಬಾಕಿ ಇವೆ. 1 2. ಶಬಾನ 1 2 ಕಡ್ಡಿಗಳನ್ನಿಟ್ಲು. 8 2 10 ಆಗಿದೆ ನೋಡುವ. 1 2 3 4 5 6 7 8 9 10. ಹಾಗಾದ್ರೆ ಯಾವೆರಡು ಸಂಖ್ಯೆಗಳು? 8 ಮತ್ತು 2 ಸೇರಿದ್ರು 10. 8
ಕೂಡಿಸು 2 10, 8 2 10. ಹೀಗೆ ಆಟವನ್ನಾಡಿ ಅವರಿಗೆ ಖುಷಿಯಾಯಿತು. ಅಷ್ಟಾಗುವಾಗ ಅಮ್ಮ ಇಬ್ಬರನ್ನೂ ಕರೆದರು, ಶಬಾನನನ್ನು ಮತ್ತು ಲಲಿತಳನ್ನು. ಬನ್ನಿ ಕಾಪಿ ಕುಡಿಯಿರಿ ಅಂತ. ಹಾಗೆ ಲಲಿತ ಮತ್ತು ಶಬಾನ ಕಾಪಿ ಕುಡಿದ್ರು. ಲಲಿತ ಅವಳ ಮನೆಗೆ ಹೋದ್ಲು. ಮನೆಗೆ ತಲುಪುವಾಗ ಏನಾಗಿದೆ? ಅಪ್ಪ ಪೇಟೆಯಿಂದ ಬಂದರು. ಅಪ್ಪ ಪೇಟೆಯಿಂದ ಬಂದರು. ಅಪ್ಪ ಪೇಟೆಯಿಂದ ಬರುವಾಗೇನು ಏನಾದರೂ ತಿಂಡಿ ತರ್ತಾರಲ್ಲ, ಹಾಗೆ ಅಪ್ಪ ತಿಂಡಿ ತಂದಿದ್ರು. ಲಲಿತಾಳಿಗೆ ಖುಷಿಯಾಯಿತು. ಅವಳೊಂದು ಖುಷಿಯಿಂದ ಒಂದು ಪದ್ಯ ಹಾಡಿದ್ಲು. ಆ ಪದ್ಯ ಕೇಳಬೇಕಾ ನಿಮಗೆ? ಕೇಳಬೇಕಾ? ನೋಡ, ಕೇಳಿ. ಪೆಪ್ಪರಮಿಂಟು ಪೆಪ್ಪರಮಿಂಟು ರುಚಿ ರುಚಿಯಾದ ಪೆಪ್ಪರಮಿಂಟು, ಅಪ್ಪನು ತಂದ ಪೆಪ್ಪರಮಿಂಟು, ಪೆಪ್ಪರಮಿಂಟು ತಿಂದೆನು 8, ಪೆಪ್ಪರಮಿಂಟು ತಿಂದೆನು 8, ಪೆಪ್ಪರಮಿಂಟು ಪೆಪ್ಪರಮಿಂಟು, ಅಮ್ಮನು ತಂದ ಪೆಪ್ಪರಮಿಂಟು, ಸಿಹಿ ಸಿಹಿಯಾದ ಪೆಪ್ಪರಮಿಂಟು, ತಿಂದೆನು 9 ಪೆಪ್ಪರಮಿಂಟು, ತಿಂದೆನು 9 ಪೆಪ್ಪರಮಿಂಟು, ಪೆಪ್ಪರಮಿಂಟು ಪೆಪ್ಪರಮಿಂಟು, ಮಾವನು ತಂದ ಪೆಪ್ಪರಮಿಂಟು, ಸವಿ ಸವಿಯಾದ ಪೆಪ್ಪರಮಿಂಟು, ತಿಂದೆನು 10 ಪೆಪ್ಪರಮಿಂಟು, ತಿಂದೆನು 10 ಪೆಪ್ಪರಮಿಂಟು, ತಿಂದೆನು 10 ಪೆಪ್ಪರಮಿಂಟು. ಎಸ್, ಕೇಳಿದ್ರಲ್ಲ? ಪದ್ಯ ಕೇಳಿದ್ರಲ್ಲ? ಹೇಗಿತ್ತು? ಚೆನ್ನಾಗಿತ್ತು. ಸರಿ, ಈ ಪದ್ಯವನ್ನು ನೀವು ಕೂಡ ಹಾಡಬೇಕಾಯ್ತಾ? ಇದೇ ರಾಗ ಆಗಬೇಕು ಅಂತಿಲ್ಲ, ನಿಮಗೆ ಇದಕ್ಕಿಂತ ಒಳ್ಳೆಯ ರಾಗ ತಿಳಿದಿರ್ಬೋದು. ಆ ರಾಗದಲ್ಲಿ ಇದನ್ನು ಹಾಡಬೇಕು ನೀವು. ಇಲ್ಲಿಗೆ ನಮ್ಮ ಪಾಠವನ್ನು ಮುಗಿಸುವಾಯ್ತು, ಇವತ್ತಿನ ತರಗತಿಯನ್ನು ಮುಗಿಸುವ. ಆದರೆ ಒಂದು ಸಣ್ಣ 2 ಕೆಲಸಗಳಿವೆ. ನಿನ್ನೆಯ ಹಾಗೆ ಉಲ್ಲಾಸ ಗಣಿತ ಚಟುವಟಿಕೆ. ಏನದು? ಮಾವನು ಮಿಠಾಯಿ ತಂದಿದ್ದಾರೆ. ಮಾವ ತಂದ ಮಿಠಾಯಿಗಳೆಷ್ಟು ಎಂಬುದು ನಿಮ್ಮ ಗಣಿತ ಪುಸ್ತಕದ 75ನೇ ಪುಟ ನೋಡಿದರೆ ಗೊತ್ತಾಗ್ತದೆ, ಹೌದಲ್ಲ? ಅದನ್ನು ನೀವು ಎಣಿಸಬೇಕು. ಎಣಿಸುವಾಗ ಎಷ್ಟು ಮಿಠಾಯಿ ತಂದಿದ್ದಾರೆ ಎಂಬುದು ಗೊತ್ತಾಗ್ತದೆ. ಆ ಸಂಖ್ಯೆ ನಮಗೆ ಪರಿಚಯವೂ ಇದೆ. ಆ ಸಂಖ್ಯೆ ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ. ಆ ಸಂಖ್ಯೆಯನ್ನು ಬರೆಯುವುದು ಹೇಗೆ ಎಂಬುದು ಕೂಡ ನಿಮಗೆ ಗೊತ್ತಿದೆ. ಆದರೆ ಆ ಪುಟದಲ್ಲಿ ಆ ಸಂಖ್ಯೆಯನ್ನು ತುಂಬ ಸಲ ಬರೀಲಿಕ್ಕೆ ಕೊಟ್ಟಿದ್ದಾರೆ. ನೀವು ಆ ಕೋಣೆಯಲ್ಲಿ ಆ ಸಂಖ್ಯೆಗಳನ್ನು ಚಂದ ಮಾಡಿ ಬರಿಬೇಕಾಯ್ತಾ? ಅದೊಂದು ಉಲ್ಲಾಸ ಗಣಿತ ಚಟುವಟಿಕೆ. ಮತ್ತೊಂದು ವರ್ಕ್ಶೀಟ್ ಇದೆ. ಯಾವುದು? ಗುಂಪಿನಲ್ಲಿ ಎಷ್ಟು ಎಣಿಸಿ ಬರೆಯಿರಿ. ನೀವು ಚಿತ್ರ ನೋಡಬೇಕು, ಆ ಗುಂಪುಗಳಲ್ಲಿ ಎಷ್ಟಿದೆ ಅಂತ ಎಣಿಸಿ ಬರಿಬೇಕು. ಇದು 2 ನಿಮಗೆ ಉಲ್ಲಾಸ ಗಣಿತ ಚಟುವಟಿಕೆಗಳು. ಅದನ್ನು ನೀವೆಲ್ಲರೂ ಮಾಡ್ತೀರಲ್ಲ? ಮಾಡ್ತೀರಿ. ಹಾಗಾದರೆ ನಿಮಗೆಲ್ಲರಿಗೂ ವಂದನೆಗಳು. ಇಲ್ಲಿಗೆ ನಮ್ಮ ತರಗತಿಯನ್ನು ಮುಗಿಸುವ.